ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ ಏರ್ಪಡಿಸಿದ್ದ ಒಂದು ಮದ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೊಡ್ತೇವೆ. ಥ್ಯಾಂಕ್ ಯು ಸರ್. ಸರ್, ಹಾಗೆಯೇ ನಿಮ್ಮ ಒಂದು ಕಿರು ಪರಿಚಯವನ್ನ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮಸ್ಕಾರ ಸ್ನೇಹಿತರೆ, ನಾನು ಆಲ್ಕೋಹಾಲಿಕ್ ಸದಸ್ಯ. ನಾನು ನಂಜನಗೂಡು ತಾಲೂಕು ಕಳಲೆ ಗ್ರಾಮದ ನಿವಾಸಿ. ಸರ್, ಮೊದಲಿಗೆ ಬಹಳ ಸಂತೋಷ, ನೀವು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕುಡಿತವನ್ನ ಸೇವನೆ ಮಾಡಿದ್ರೆ ನಾವು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಭೋಗಿಸ್ತೀವಿ, ಜೊತೆಗೆ ಈ ಕುಡಿತವನ್ನು ಬಿಟ್ಟರೆ ಒಂದು ಉತ್ತಮವಾದ ಜೀವನವನ್ನು ಕೂಡ ನಾವು ನಡೆಸ್ಕೊಂಡು ಹೋಗ್ಬೋದು ಎಂಬ ಈ ಎರಡು ವಿಚಾರಗಳ ಬಗ್ಗೆ, ಇದಕ್ಕಿಂತ ಹೆಚ್ಚಾಗಿ ಇವಾಗ ಎಷ್ಟೋ ಕುಟುಂಬಗಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಸಂಸಾರವನ್ನು ಹಾಳು ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಅಂಥ ಕುಟುಂಬಗಳಿಗೆ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಡಲು ಈ ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಹಾಗೆಯೇ ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ತುಂಬಾ ಹಲವಾರು ಕಷ್ಟಗಳನ್ನು ಕೂಡ ಪಟ್ಕೊಂಡು ಬಂದ್ರಿ. ನಂತರದಲ್ಲಿ ಈ ಕುಡಿತವನ್ನು ಬಿಟ್ಟು ಒಳ್ಳೆ ಉತ್ತಮವಾದ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ ಸರ್? ನಮಸ್ಕಾರ ಸ್ನೇಹಿತರೆ, ನಾನು ಆಲ್ಕೋಹಾಲಿಕ್ ಸದಸ್ಯ. ದೇವರ ದಯೆ, ಪವಿತ್ರವಾದ ಆಲ್ಕೋಹಾಲಿಕ್ ಅನಾನಿಮಸ್ ಸಹಾಯ ಹಾಗೂ ನನ್ನ ಸ್ಪಾನ್ಸರ್ ಸಹಾಯ ಮತ್ತು ಬಂಧುಗಳ ಅನುಭವ, ಬೆಂಬಲ, ಭರವಸೆಯಿಂದ ಇವತ್ತೊಂದು ದಿನದ ಮಟ್ಟಿಗೆ ಮೊದಲನೇ ಕುಡಿತದಿಂದ ದೂರ ಇದ್ದೀನಿ ಸ್ನೇಹಿತರೆ. ನನ್ನ ಕುಡಿತ ಬಂದು ಒಂದು 17ರಿಂದ 18 ವರ್ಷಗಳ ಕುಡಿತ ಜೀವನ. ಏನಕ್ಕೆ ನಾನು ಕುಡಿತ ಶುರು ಮಾಡಿದೆ ಅಂತ ಹೇಳೋದಾದ್ರೆ, ಒಂದು ಕ್ಯೂರಿಯಾಸಿಟಿಗೋಸ್ಕರ ಕುಡಿದೆ. ಯಾಕಂದರೆ ತುಂಬ ಜನ ಊರಲ್ಲಿ ಕುಡಿದ್ಬಿಟ್ಟು ಕುಡಿದ ನಂತರ ಅವರಲ್ಲಿ ಆದಂಥ ಬದಲಾವಣೆಗಳು ನನಗೊಂಥರ ಕ್ಯೂರಿಯಾಸಿಟಿ ಮೂಡಿಸ್ತಾ ಇತ್ತು. ಏನಕ್ಕೆ ಈ ಥರ ಆಗ್ತಾ ಇದೆ ಅನ್ನೋ ಒಂದು ವಿಚಾರದಿಂದ ನನಗೂ ಒಂದ್ಸಲ ಕುಡಿಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ. ಆ ಟೈಮಲ್ಲಿ ನಾನು ನನ್ನ ಸ್ನೇಹಿತ ಒಂದು ಕ್ವಾರ್ಟರ್ನ ತಗೊಂಡು ನೀಟ್ ಯಾಕೆ ಕುಡಿದಾಗ ಮೊದಲನೇ ಅನುಭವ ಇದೆಯಲ್ಲ, ಆ ಕಿಕ್ಕು ನನ್ನ ಜೀವನದಲ್ಲಿ ಮತ್ತೆ ಯಾವತ್ತೂ ಕೂಡ ಮಟ್ಟಕ್ಕೆ ಬರಲಿಲ್ಲ ನನಗೆ. ಯಾಕಂದರೆ ಅನುಭವ ನನಗೆ ಒಂಥರ ಥ್ರಿಲ್ಲಿಂಗ್ ಹಂಗಾಗ್ತು. ಅದನ್ನು ಮತ್ತೆ ಸೇವನೆ ಮಾಡಬೇಕು, ಒಂಥರ ಖುಷಿ, ಒಡನಾಟ. ಕುಡಿದಾಗ ಆದಂಥ ಬದಲಾವಣೆಗಳು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆವಾಗ ನಾನು ಏನು ಮಾಡಿದೆ, ನಾನು ನನ್ನ ಸ್ನೇಹಿತನ ಜೊತೆ ಮಾತಾಡ್ತಾ ಇದನ್ನ ಮತ್ತೆ ಮತ್ತೆ ಯಾಕೆ ತುಂಬ ದಿನಗಳ ನಂತರ ನಾವು ಸೇವನೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ಬಂದು ಸ್ಟಾರ್ಟಿಂಗ್ ನಾನು 2 ತಿಂಗಳಿಗೊಂದ್ಸಲ ಕುಡಿಯೋದಕ್ಕೆ ಶುರು ಮಾಡಿದೆ. 2 ತಿಂಗಳು 3 ತಿಂಗಳಿಗೆ ಕುಡಿತಾ ಆ ನಶ ಮತ್ತೆ ಮತ್ತೆ ನನಗೆ ಕ್ಯೂರಿಯಾಸಿಟಿ ತರ್ತಾ ಇತ್ತು. ಬರಬೇಕು, ಇನ್ನೂ ಮಾಡಬೇಕು ಅನ್ನಿಸ್ತಾ ಇತ್ತು. 2 ತಿಂಗಳಿಗಿದ್ದದ್ದು ನೆಕ್ಸ್ಟ್ ತಿಂಗಳಿಗೆ ಬಂದಿದ್ದು ವಾರಕ್ಕೆ ಬಂತು. ವಾರದಿಂದ ಡೈಲಿ ಸಂಜೆ ಕುಡಿಯೋದಕ್ಕೆ ಶುರು ಮಾಡಿದೆ. ಡೈಲಿ ಕುಡಿತಾ ಮತ್ತೆ ಸಾಯಂಕಾಲದಿಂದ ಮಧ್ಯಾಹ್ನ, ಮತ್ತೆ ಯಾವಾಗ 24/7 ಅಂತಾರಲ್ಲ, ಆ ಥರ ನನಗೆ ಮತ್ತೆ ಯಾವಾಗ ಕಣ್ಣು ಬಿಡ್ತೀನಿ ಆ ಟೈಮ್ಗೆ ನನಗೆ ಅಮಲು ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟೆ ನಾನು. ಅದು ಏಕೆ ಹಿಂಗೆ ಆಗ್ತಾ ಇದೆ, ಬೇರೆಯವರೆಲ್ಲ ಕುಡಿದವ್ರು ನಾರ್ಮಲ್ ಆಗಿರ್ತಾರೆ, ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋ ಥರ ಎಷ್ಟೋ ಜನ ನನ್ನನ್ನು ತುಂಬ ಕ್ವಶನ್ ಮಾಡ್ತಾಯಿದ್ರು. ಯಾಕೆ ಇಷ್ಟೊಂದು ಕುಡಿತಾ ಇದೆಯಾ, ಈ ಥರ ಎಲ್ಲ ಮಾಡ್ತಾ ಇದೆಯಾ ಅಂತ. ಬಟ್ ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇದು ನನ್ನ ಜೀವನದಲ್ಲಿ ಯಾವ ಥರ ಅಂದರೆ, ಜವಾಬ್ದಾರಿ ಇಲ್ಲದೆ ಇರೋಂತಕ್ಕಂಥ ಮನುಷ್ಯನಾಗ್ಬಿಟ್ಟೆ ನಾನು. ಮನೇಲಿ 3 ಜನ ಅಕ್ಕಿಂದ್ರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು, ನಮ್ಮ ತಾತ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು. ನನಗೆ ಯಾವುದೇ ರೀತಿ ಮನೇಲಿ ತಂದು ಕೊಡಬೇಕು, ಮನೆ ಜೀವನ ಸಾಗಿಸ್ಬೇಕು ನನ್ನ ದುಡ್ಡಿಂದ ಅನ್ನೋ ಒಂದು ಇದಿರಲಿಲ್ಲ. ಅವಲಂಬನೆ ನಮಗೆ ಮನೆಯವರು ಇದ್ದಿರಲಿಲ್ಲ. ನನ್ನ ಸ್ವತಂತ್ರವಾಗಿ ಬಿಟ್ಟಿದ್ರು. ಆ ಸ್ವತಂತ್ರ ನನ್ನ ಅತಿರೇಕದ ಕುಡಿತದಿಂದ ತುಂಬ ದುರ್ಬಳಕೆ ಮಾಡ್ಕೊಂಡೆ. ನನ್ನ ಇಷ್ಟ ಬಂದಾಗ ಸ್ವೇಚ್ಛಾಚಾರ ಅಂತಾರೆ, ನನ್ನ ಇಷ್ಟ ಬಂದಾಗೆ ಕುಡಿತಾ ಇದ್ದೆ, ಇಷ್ಟ ಬಂದಾಗ ಮಾಡ್ತಾ ಇದ್ದೆ, ಇಷ್ಟ ಬಂದಾಗ ಮನೆಗೆ ಹೋಗ್ತಾ ಇದ್ದೆ. ಮನೇಲಿ ಕೇಳಿದ್ರೆ ಮನೆಯವ್ರನ್ನ ಎದುರಿಸ್ತಾ ಇದ್ದೆ, ಗಲಾಟೆ ಮಾಡ್ತಾ ಇದ್ದೆ. ಈ ಟೈಮ್ ಮಾಡ್ತಾ ದಿನೇ ದಿನ ನನ್ನ ಕುಡಿತ ಹೆಚ್ಚಾಗ್ತಾ ಹೋಯ್ತು. ಅದ್ರ ಮೇಲೆ ಅವಲಂಬನೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತು.
ಹೇಳ್ಬೇಕಂದ್ರೆ ನಾನು ನಮ್ಮ ಮನೆಯವರು ನನಗೆ ಎಜುಕೇಷನಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ಕೂಡ, ಮನೆಯವರೆಲ್ಲ ಅಫಿಷಿಯಲ್ ಆಗಿದ್ದರಿಂದ ಎಲ್ಲ ಒಂದೊಂದು ಜಾಬಲ್ಲಿ ಇದ್ದಿದ್ರು ನನಗೆ ತುಂಬ ಸಪೋರ್ಟ್ ಮಾಡೋರು. ನನಗೆ ಜೀವನದಲ್ಲಿ ಒಂದು ಗುರಿ ಅನ್ನೋದೇ ಇರಲಿಲ್ಲ. ಯಾಕಂದರೆ ನನ್ನ ಸ್ವತಂತ್ರ, ನಾನು ಇಂಡಿಪೆಂಡೆಂಟ್, ನಾನು ಯಾರು ಏನು ಕೇಳಬಾರ್ದು, ನಾನು ಕುಡಿಬೇಕು, ನನ್ನ ಜೀವನ ನನಗಿದೆ, ಕುಡ್ತಾನೆ ನನ್ನ ಜೀವನ ಅಂತ ನಾನು ಡಿಸೈಡ್ ಮಾಡಿದಂಥ ವ್ಯಕ್ತಿ. ನನಗೆ ಕುಡ್ತಾ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಆಸೆಗಳಿರಲಿಲ್ಲ. ಕುಡ್ತಾನೆ ನನ್ನ ಅನ್ಕಂಡೀಷನಲ್ ಲವ್, ನನಗೆ ಅದ್ರ ಮೇಲೆ ತುಂಬ ಸಖತ್ತು ಪ್ರೀತಿ. ಮನೆಯವ್ರ ಮೇಲೆ ಯಾವುದೇ ರೀತಿ ಭಾವನಾತ್ಮಕವಾಗಿ ನನಗೆ ಮನೆಯವ್ರ ಮೇಲೆ ಯಾವುದೇ ರೀತಿ ಫೀಲಿಂಗ್ಗಳು ಬರ್ತಾ ಇರಲಿಲ್ಲ. ನಾನು ಕುಡಿಬೇಕು, ಮಾಡಬೇಕು, ನಾನು ಎಲ್ಲೋದ್ರೂ ಕೇಳಬಾರ್ದು, ನನ್ನದೇ ಆದಂಥ ಎಂಜಾಯ್ಮೆಂಟ್ಗಳನ್ನ ಮಾಡ್ಕೊಂಡು ಸ್ನೇಹಿತರ ಜೊತೆ ಇದ್ದಾಗ ಕುಡ್ತಾ ಮಾಡಿದಾಗ ಒಳ್ಳೆ ಮಾತುಗಳನ್ನ ಆಡ್ಕೊಂಡು ಕಾಲಹರಣಗಳನ್ನ ಮಾಡ್ಕೊಂಡು ಅದು ಎಂಟರ್ಟೈನ್ಮೆಂಟ್ ನನಗೆ ಸಖತ್ ಇಷ್ಟ ಆಗ್ತಾಯಿತ್ತು. ನನ್ನ ಸ್ವೇಚ್ಛಾಚಾರ ನನಗೆ ಹೆಂಗಂದ್ರೆ, ನಾನು ಬೇರೆಯವ್ರಿಗೆ ಬರೀ ಬುದ್ಧಿ ಹೇಳೋದು, ಬೇರೆಯವ್ರನ್ನ ದೂಷೋದು, ಇದೇ ಕುಡಿತಾ ಮಾಡ್ತಾ ಮಾಡ್ತಾ ಇದೆ. ಇದು ನನ್ನ ಕ್ಯಾರೆಕ್ಟರ್ ಡಿಫೆಕ್ಟ್ ಅಂತ ಗೊತ್ತಾಗಿದ್ದೆ ನನಗೆ ಆಲ್ಕೋಹಾಲಿಕ್ ಅನಾನಿಮಸ್ ಒಳಗಡೆ ಬಂದಾಗ. ಇದು ಯಾವ ಥರ ನನಗೆ ಆಲ್ಕೋಹಾಲಿಕ್ ಅನಾನಿಮಸ್ ಸಿಕ್ತು ಅಂದರೆ, ನನಗೊಂದು ಸೆಂಟ್ರಿಗೆ ಹಾಕಿದ್ರು ಮನೆಯವರು. ಅಲ್ಲಿ ನನಗೆ ಹೆಚ್ಚು ಕಡಿಮೆ 1 ರಿಂದ 1.5 ಲಕ್ಷ ಖರ್ಚಾಗಿತ್ತು ಸ್ನೇಹಿತರೆ. ಆವಾಗ ನಾನು ಅಲ್ಲಿಂದ ಬಂದು ಅಲ್ಲಿ ಮೀಟಿಂಗ್ನ ತೋರಿಸ್ಕೊಟ್ಟಿದ್ರು. ಬಟ್ ಹೊರಗಡೆ ಬಂದಾಗ ಒಳಗಡೆ ಹೋಗ್ಬಿಟ್ರೆ ನಾನು ಅನ್ಕೊಂಡಿದ್ದೆ ಏನಂತಂದರೆ, ಕುಡ್ತಾನೆ ನನ್ನ ದೊಡ್ಡ ಸಮಸ್ಯೆ, ಕುಡ್ತಾ ಬಿಟ್ಬಿಟ್ರೆ ನಾನು ದೇವರಂಥ ಮನುಷ್ಯ, ನನಗೆ ಯಾವುದೇ ರೀತಿ ಬೇರೆ ಕ್ಯಾರೆಕ್ಟರ್ ಡಿಫೆಕ್ಟ್ಗಳಿಲ್ಲ ಅನ್ನೋದು. ಕುಡಿದ್ಬಿಟ್ರೆ ನನಗೆ ತುಂಬ ಜನ ಹೇಳೋರು, ಕುಡಿದ್ರೆ ಹೋದ್ರೆ ನೀನು ಒಳ್ಳೆ ಮನುಷ್ಯ ಅಂತ. ನಾನು ಕುಡ್ತಾ ಬಿಟ್ಬಿಟ್ರೆ ನನಗೆ ಎಲ್ಲ ಸಿಕ್ಬಿಡ್ತದೆ, ನಾನು ಕಳ್ಕೊಂಡಿರೋದೆಲ್ಲ ಸಿಕ್ಬಿಡ್ತದೆ, ಒಂದು ಪ್ರೆಸ್ಟೀಜ್ ಬರ್ತದೆ ಊರಲ್ಲಿ, ಈ ಥರ ಎಲ್ಲ ಥಿಂಕ್ ಮಾಡ್ಕೊಂಡು ಒಳಗಡೆ ಬಂದೆ. ಒಳಗಡೆ ಬಂದಾಗ ಅಲ್ಲಿಗೆ ಗೊತ್ತಾಗಿದ್ದು, ಕುಡ್ತಾ ನನ್ನ ಸಮಸ್ಯೆ ಅಲ್ಲ, ನನ್ನ ಸಮಸ್ಯೆ ಬಂದು ನನ್ನ ಗುಣದೋಷಗಳು, ನ್ಯೂನತೆಗಳು, ಇದೆಲ್ಲ ಹೇಳ್ತಾ ಹೋದಾಗ ಕೆಲವೊಂದನ್ನು ಅಳವಡಿಸ್ಕೊತಾ ಹೋಗ್ತಾ ಇದೆ. ಬಟ್ ನಾನು ಯಾವಾಗ ನನ್ನ ಯೋಚನೆ ಮತ್ತೆ ನನಗೆ ಮನೆಯವರು ನಂಬಿ ನನ್ನ ಕೈಲಿ ದುಡ್ಡು ಕೊಡೋದು, ಜಮೀನು ಕೆಲಸ ಮಾಡಿಸ್ಬೇಕಾದ್ರೆ ಎಲ್ಲ ನನ್ನ ಹತ್ರ ದುಡ್ಡು ಸಿಗ್ತಾ ಇರಬೇಕಾದ್ರೆ ನನಗೆ ಎಲ್ಲ ಈಗ ಸಿಕ್ಬಿಡ್ತು ಅಂತ ಒಂದಷ್ಟು ದಿನ ಮೀಟಿಂಗಿಂದ ದೂರ ಆದೆ. ಏನಕ್ಕೆ ಮೀಟಿಂಗ್ ದೂರ ಆದ ಅಂದರೆ, ಮನೆ ಕಟ್ಟಿಸ್ತಾ ಇದ್ದೆ ಜಮೀನಲ್ಲಿ. ಆ ಟೈಮಲ್ಲಿ ಕೆಲಸಗಳು ಇದರಿಂದ ದೂರ ಆಗ್ತಾ ಮತ್ತೆ ನಾನು ಏನು ಮಾಡಿದೆ, ಮೀಟಿಂಗಿಂದ ಒಂದು ಸ್ವಲ್ಪ ದೂರ ಆದೆ. ಮೀಟಿಂಗಿಂದ ದೂರ ಆಗ್ತಾ ಇದ್ದಂಗೆನೆ ನನ್ನ ಕ್ಯಾರೆಕ್ಟರ್ ಡಿಫೆಕ್ಟು ಅದು ಮತ್ತೆ ನನ್ನ ಮೇಲೆ ಗೊತ್ತಿಲ್ಲದೇನೆ, ನನಗೂ ಅರಿವಿಲ್ದೇನೆ ನಾನು ಮತ್ತೆ ನನ್ನ ಹಳೇ ಸ್ನೇಹಿತರಲ್ಲಿ ಒಳಗಡೆ ಹೇಳ್ತಾರೆ, ಹಳೆ ಜಾಗ ಜನ ಸಂದರ್ಭ ಸೇರಿಬಿಡಿ ಅಂತ. ಸರ್, ಹಾಗೆಯೇ ತಾವುಗಳು ಸುಮಾರು 17 ವರ್ಷಗಳಿಂದ ಕುಡಿತಾ ಇದ್ರಿ. ಇದಕ್ಕೇನಾದರೂ ಕಾರಣಗಳಿತ್ತೆ ಸರ್? ಹೇಗೆ? ಕಾರಣ ಅಂತ ಏನೂ ಇರಲಿಲ್ಲ ಸರ್. ಅದೇ ನಾನು ಹೇಳ್ದಂಗೆ ನನ್ನದೊಂದು ಕ್ಯೂರಿಯಾಸಿಟಿಗೋಸ್ಕರ ಕುಡ್ದೆ. ಅದು ಏನಾಗೋಯ್ತು ಬತ್ತಾ ಅದ್ರ ಮೇಲೇ ನಾನು ಅವಲಂಬನೆಗೆ ಒಳಪಟ್ಬಿಟ್ಟೆ. ಯಾಕಂದ್ರೆ ಅದು ಮತ್ತೆ ನಶಾ ನನಗೆ ಬೇಕು. ಆ ನಶಾನ ಇಲ್ದೇನೆ ನನ್ನ ಕೈಲಿ ಇರಕ್ಕೆ ಆಗ್ತಾ ಇರಲಿಲ್ಲ. ಆ ನಶಾ ನನಗೆ ಒಂದು ಅತ್ಯಂತ ಮೋಜು ಮಸ್ತಿ, ನನಗೆ ಒಡನಾಟಗಳ ಹುಡುಗರ ಜೊತೆ ಇರಬೇಕಾದ್ರೆ ತುಂಬ ಖುಷಿ ಕೊಡ್ತಾ ಇತ್ತು. ನನಗೆ ಮೊದಲು ತೊಂದರೆ ಮಾಡಲಿಲ್ಲ ಸರ್. ಒಂದು 5 ವರ್ಷಗಳ 6 ವರ್ಷ ಕುಡ್ತಾ ನನಗೆ ಮೊದಲು ತೊಂದರೆ ಮಾಡಲಿಲ್ಲ. ಖುಷಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದೆ. ಅದು ದಿನ ಯಾವಾಗ ಬತ್ತಾ ಅದರ ಪ್ರಭಾವ ನನ್ನ ಮೇಲೆ ಜಾಸ್ತಿ ಆಯಿತು, ಅದರ ಅವಲಂಬನೆ ನನಗೆ ಜಾಸ್ತಿ ಆಯಿತು, ಬೇಜವಾಬ್ದಾರಿತನ ಬಂತು, ಮನೆ ಬಗ್ಗೆ ಕಾಳಜಿ ಇರಲಿಲ್ಲ. ಇದು ಆಮೇಲೆ ಬರ್ತಾ ನನಗೆ ತುಂಬ ತೊಂದರೆಗಳನ್ನ ಕೊಡೋಕೆ ಶುರು ಮಾಡ್ತು. ಮನೆಯಲ್ಲಿ ಏನಾದರೂ ಹೇಳಿದ್ರೆ ಅವ್ರಿಗೆ ತಿರುಗಿ ಮಾತಾಡೋದು, ನಾನು ಯಾಕೆ ದುಡಿಬೇಕು, ಎಲ್ಲ ಇದೆಯಲ್ಲ, ನೀವೇ ದುಡಿದು ನನ್ನ ತಂದು ಹಾಕ್ಕೊಡ್ಬೇಕು, ನಾನು ಕುಡ್ಕೊಂಡು ಆರಾಮಾಗಿರ್ಬೇಕು ಅನ್ನೋ ಥರ ಯೋಚನೆಗಳನ್ನ ಮಾಡ್ತಾ ಇದೆ. ಅಂದ್ರೆ ಯಾವುದೇ ರೀತಿಯ ಕುಡಿಯೋದಕ್ಕೆ ಕಾರಣಗಳಿರ್ಲಿಲ್ಲ, ಏನೋ ಒಂದು ಖುಷಿಯಿಂದ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೆ ಅವಾಗ ಕಾರಣಗಳು, ನನಗೆ ಮನೇಲಿ ಆ ಪ್ರಾಬ್ಲಮ್ಮು, ಈ ಸಮಸ್ಯೆ, ನಾನು ಅನ್ಕೊಂಡಿದ್ದಾರೆ ಆಗ್ತಾ ಇಲ್ಲ ಅಂದರೆ. ನಾನು ಅಲ್ಲಿ ನನ್ನ ಕೆಲಸಗಳನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಾನು ಬಿಸ್ನೆಸ್ ಶುರು ಮಾಡಿದೆ, ದುಡ್ಡು ಅರ್ನ್ ಆಗಕ್ಕೆ ಶುರು ಆಯಿತು. ಆ ಟೈಮಲ್ಲೂ ಕೂಡ ನಾನು ಯಾವಾಗ ದುಡ್ಡು ನನ್ನ ಕೈಗೆ ಬಂತು, ಜೀವನನ ನಿರ್ವಹಣೆ ಮಾಡೋದು ನನಗೆ ಬರಲ್ಲ ಸ್ನೇಹಿತರೆ. ನಾನು ಆ ದುಡ್ಡು ಹೆಚ್ಚಿಗೆ ಯಾವಾಗ ನನ್ನ ಹತ್ರ ಬರ್ತಾ ಇದ್ದಂಗೆ ಮೊದಲನೇ ದುಡ್ಡೇ ನನಗೆ ಎಣ್ಣೆ ಹೊಡಿಬೇಕು. ನಾನು ಎಷ್ಟೋ ಕಡೆ, ನನಗೂ ಟೆಂಪಲ್ ಹತ್ರನೂ ಬಿಸ್ನೆಸ್ ಮಾಡಿದ್ದೀನಿ, ಉಡುಪಿ ಮಲ್ಪೆ ಬೀಚಲ್ಲೂ ಕೂಡ ಮಾಡಿದ್ದೀನಿ. ಯಾವಾಗ ನಾನು ದುಡ್ಡನ್ನ ನೋಡ್ತಾ ಇದ್ದೆ, ಡೈಲಿ 2,000-3,000 ಸಂಪಾದನೆ ಮಾಡೋ ದುಡ್ಡು ನೋಡ್ತಾ ಇದ್ದಂಗೆ ನನಗೆ ಫಸ್ಟ್ ಎಣ್ಣೆ ಹೊಡಿಬೇಕು. ಖುಷಿ, ನನಗೆ ಒಂಥರ ಎಂಟರ್ಟೈನ್ಮೆಂಟ್. ಎಣ್ಣೆ ಹೊಡ್ಕೊಂಡು ಬೇಜವಾಬ್ದಾರಿಯಿಂದ ಬಿಸ್ನೆಸ್ಸು ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ ಹೋಗಿ ಮಧ್ಯಾಹ್ನಕ್ಕೆ ಬಂದ್ಬಿಡ್ತಾ ಇದ್ದೆ. ಇಲ್ಲಿ ಅವತ್ತು ಹೋಗ್ತಾನೆ ಇರಲಿಲ್ಲ. ದುಡ್ಡಿರೋ ತನಕ ಕುಡ್ಕೊಳ್ಳೋದು, ಮನಿ ಕಳೋದು, ತಿನ್ಕೊಳ್ಳೋದು. ಕೆಲವು ಸಲ ಊಟನೇ ಮಾಡ್ತಿರ್ಲಿಲ್ಲ. ಒಂದು 10-15 ದಿನ ಕಂಟಿನ್ಯೂಸ್ ಕುಡಿತಾ ಇದೆ ಬೆಳಗಿನ ಸಂಜೆ. ಅದು ಬತ್ತಾ ನನ್ನ ದೇಹದ ಮೇಲೆ ಪ್ರಭಾವ ಬೀರಕ್ಕೆ ಶುರು ಮಾಡ್ತು. ಬರ್ತಾ ನಾನು ವೀಕ್ ಆದೆ, ತುಂಬ ಒಂದು 35-40 kg ತನಕ ಹತ್ರ ಬಂದೆ. ಊಟ ಮಾಡ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದಾಗ ತಕ್ಷಣನೇ ವಾಮಿಟ್ ಆಗೋ ಥರ ಶುರು ಆಯಿತು. ದೇಹಕ್ಕೆ ಯಾವಾಗಲೂ ಬರೀ ಎಣ್ಣೆ ಸೇರಿ ನನಗೆ ಅದು ದೇಹದ ಮೇಲೆ ತುಂಬ ಪರಿಣಾಮ ಬೀರ್ತು. ವಾಮಿಟ್ ಆಗ್ತಾ ಇರೋದು, ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇರೋದು,
ಇಂಥ ಟೈಮಲ್ಲಿ ಏನು ಮಾಡೋದು, ನಾನು ವೈಬ್ರೇಷನ್ ಆಗ್ತಾ ಇದೆಯಲ್ಲ ಅಂತ ಡಾಕ್ಟರ್ ಶಾಪ್ ಹೋಗಿ ಅವಾಗ ತುಂಬ ಅನ್ಸೋದು, ಈ ಕುಡ್ತಾನೆ ಬೇಡಪ್ಪ, ದುಡ್ಡು ಕೊಟ್ಬಿಟ್ಟು ಯಾಕೆ ಈ ಥರ ನರಕ ಪಡ್ತಾ ಇದ್ದೀನಿ ನಾನು ಅನ್ನೋ ಥರ ಅನ್ಸೋದು. ನಾನು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ಗ್ಲೂಕೋಸ್ ಹಾಕ್ಸಿ, ಡ್ರಾಪ್ ಹಾಕ್ಸಿ, ಒಂದೆರಡು ಇಂಜೆಕ್ಷನ್ ಮಾಡಿದ ತಕ್ಷಣ ನನ್ನ ಸಂಕಟಗಳೆಲ್ಲ ಮರ್ತೋಗ್ಬಿಟ್ಟು ಬಾಡಿ ನಾರ್ಮಲ್ ಕಂಡೀಷನ್ ಬಂದ್ಬಿಡೋದು. ಒಂದು 3 ದಿನ ಊಟ ಗೀಟ ಮಾಡ್ತೀನಿ, ಚೆನ್ನಾಗಿ ಪುನಃ ಒಂದು ದೈಹಿಕವಾಗಿ ನಾನು ಫಿಟ್ ಆದ ಏನೋ ಲೆವೆಲ್ ಬಂದಾಗ ಮತ್ತೆ ಮರು ಕುಡಿತು ಕೊಟ್ಟೋಗ್ಬಿಡ್ತಾ ಇದೆ, ಮತ್ತೆ ಕುಡಿದು ಬಿಡ್ತಾ ಇದೆ. ಯಾಕೆ ಹೆಂಗೆ ಕುಡಿತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹೋಗೋದು ಎಷ್ಟೋ ಜನಗಳ ಮುಂದೆ ಒಂದು 15 ದಿನ 2 ತಿಂಗಳು ಬಿಟ್ಟಿದ್ದೀನಿ. ಸ್ವಂತ ಇಚ್ಛೆ ಮೇಲೆ ನಾನು ಕುಡ್ತಾನೆ ಬೇಡ, ನನಗೆ ಇದು ತೊಂದರೆ ಕೊಡ್ತೈತೆ ಅಂತ ಗೊತ್ತಾಗೂ ಕೂಡ ಒಂದು 15 ದಿನ 1 ತಿಂಗಳು, ನನ್ನ ಜೀವನದಲ್ಲಿ ನಾನು 17 ವರ್ಷದಲ್ಲಿ 2 ತಿಂಗಳು ಎಷ್ಟು ಬಿಟ್ಟಿರೋದು. ಅದಾದ್ಮೇಲೆ ಒಂದು 15 ದಿನ ಬಿಡ್ತಾ ಇದ್ದೆ. ಅವಾಗ ಏನು ಮಾಡ್ತಾ ಇದ್ದೆ, ಹೋಗೋದು ಕುಡುಕರ ಮುಂದೆನೇ ಕುಂತ್ಕೊಳ್ಳೋದು, ಸಿಗರೇಟ್ ಸೇಯೋದು, ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ತೋರ್ಪಡಿಕೆ ಮಾಡ್ತಾ ಇದ್ದೆ. ಅವರೆಲ್ಲ ಕುಡಿದು ಕುಡಿಯಪ್ಪ ಏನೂ ಆಗಲ್ಲ ಅನ್ನೋರು, ಇಲ್ಲ ನಾನು ಕುಡಿಯಲ್ಲಪ್ಪ ಅಂದ್ಬಿಟ್ಟು ಸಿಗರೇಟ್ ಸೇಯ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾ ಇದೆ. ಯಾವಾಗಲಾದ್ರೂ ಏನಾರು ಒಂದು ಸಣ್ಣ ಕಾರಣ ಒಂದು ಸ್ವಲ್ಪ ಮನಸ್ಸಿಗೆ ನಾನು ಅನ್ಕೊಂಡಿದ್ದಾಗ್ಲಿಲ್ಲ ಅಂದರೆ, ಏನೋ ಒಂಥರ ಬೇಜಾರಾದರೆ ಮತ್ತೆ ಮರು ಕುಡಿತಕ್ಕೆ ಜಾರು ಬಿಡ್ತಾ ಇದೆ. ಕಾರಣಗಳು ಹೇಳ್ತಾ ಇದೆ, ಬಟ್ ಅದು ನಿಜವಾಗ್ಲೂ ಅದು ನನ್ನ ಕ್ರೇವಿಂಗ್, ಕುಡ್ತಾ ಮತ್ತೆ ಕುಡಿಬೇಕು ಅನ್ನೋ ಆಸೆ ಪ್ರಬಲವಾಗಿರ್ತದೆ. ಬಿಗ್ ಬುಕ್ಕಲ್ಲಿ ಹೇಳ್ತಾರೆ ಅಲ್ಲ, ಆಸೆ ಅಂತ. ಅತಿಯಾದ ಆಸೆ ಬಯಕೆ ಬಂದಾಗ ಮತ್ತೆ ನಾನು ಮರು ಕುಡಿತಕ್ಕೆ ಹೋಗ್ಬಿಡ್ತಾ ಇದೆ. ಅದು ನನಗೆ ಈ ಕಾರ್ಯಕ್ರಮ ಒಳಗಡೆ ಬಂದಾಗ ನನಗೆ ಸ್ನೇಹಿತರೆ ಅರ್ಥ ಆಗಿತ್ತು. ಸರಿಯಾಗಿರೋ ಕುಡಿಯುವಂಥ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಜೀವನವನ್ನ ಯಾರು ನೋಡ್ಕೊಂಡು ಹೋಗ್ತಿದ್ರು ಸರ್? ಅವಾಗ ನಮ್ಮ ಅಕ್ಕ ನೋಡ್ಕೊತಾ ಇದ್ರು ಸರ್. ಯಾವುದೇ ರೀತಿ ಇವತ್ತವರೆಗೂ ಕೂಡ ನನಗೆ ನೋಡಿ, ಗದ್ದೆಲಿ ಮನೆ ಕಟ್ಕೊಟ್ರು, ಜಮೀನು ಮಾಡಿಕೊಟ್ರು, ಅದನ್ನು ಮಾಡಿಕೊಟ್ರು ನಾನು ಮತ್ತೆ ರಿಲ್ಯಾಕ್ಸ್ ಆದಾಗ ನನ್ನ ಕಾರಣನೇ ಅದು. ಕೆಲಸ ಮಾಡ್ತಿರ್ಲಿಲ್ಲ, ಕುಡಿದ್ಬಿಡ್ತಾ ಇದೆ, ಆಳುಗಳಿಗೂ ಕುಡಿಸ್ಬಿಡ್ತಾ ಇದೆ. ಅವ್ರಿಗೊಂದು 600 ರೂಪಾಯಿ ಕೊಡ್ತಾ ಇದೆ ಕೂಲಿ, ಅವ್ರಿಗೂ ಕುಡಿಸ್ಬಿಟ್ಟು ನಾನು ಕುಡಿದ್ಬಿಟ್ಟು ಅವ್ರನ್ನೂ ಕೆಲಸ ಮಾಡಿಸ್ತಿರ್ತಿಲ್ಲ, ನಾನು ಕೆಲಸ ಮಾಡ್ತಿರ್ಲಿಲ್ಲ. ದುಡ್ಡನ್ನೆಲ್ಲ ನಮ್ಮ ಅಕ್ಕನಿಗೆ 1,000 ಆದ್ರೆ 2,000 ಅಂತ ಹೇಳೋದು, 3,000 ಅಂತ ಹೇಳೋದು, ಕೆಲಸ ಮಾಡಿಸ್ತೆ ಅಂತ ಹೇಳೋದು. ಅವ್ರಿಗೂ ಕುಡಿಸ್ಬಿಟ್ಟು ನಾನು ಕುಡ್ಕೊಂಡು ಜಮೀನಲ್ಲಿ ಒದ್ದಾಡ್ಕೊಂಡು ಕುಡ್ದಾಡ್ಕೊಂಡು ಮತ್ತೆ ಬರೋದು. ಈ ಥರ ಎಲ್ಲ ತುಂಬ ಮನೆಗೆ ತುಂಬ ಹಾನಿ ಮಾಡಿದ್ದೀನಿ. ಎಸ್ಪೆಷಲಿ ಒಬ್ಬ ಕುಡ್ಕ ಕುಡಿದ್ರೆ ತನಗಿಂತ ಹೆಚ್ಚಾಗಿ ಮನೆಯವರು 17 ಜನ 18 ಜನಕ್ಕೆ ತೊಂದರೆ ಅಂತ ಹೇಳ್ತಾರೆ. ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ತಾತ, ನಮ್ಮಪ್ಪ, ನಮ್ಮ ಅಕ್ಕ, ಇಂಥವ್ರಿಗೆಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀನಿ. ದೈಹಿಕವಾಗಿ ನಮ್ಮ ತಾಯಿಗೆ ಹೊಡೆದಿದ್ದೀನಿ, ಬಡ್ದಿದ್ದೀನಿ, ಜಾರಿಸಿ ಒದ್ದಿದ್ದೀನಿ, ಅನ್ಬಾರ್ದ ಮಾತುಗಳೆಲ್ಲ ಅಂದಿದ್ದೀನಿ, ಕೆಟ್ಟ ಮಾತುಗಳು. ಅವೆಲ್ಲ ನಿಜವಾಗ್ಲೂ ಇವಾಗ ನೆನ್ಸ್ಕೊಂಡ್ರೆ ಒಂಥರ ನನಗೆ ನನ್ನ ಮೇಲೆ ಅಸಹ್ಯ ಅನ್ಸ್ಬಿಡ್ತದೆ. ಒಬ್ಬ ಕ್ಷಮಿಸಕ್ಕೆ ಆಗದೇ ಇರೋಂಥ ತಪ್ಪುಗಳನ್ನ ಬೇಕಾದಷ್ಟು ಮಾಡಿದ್ದೀನಿ. ಬಟ್ ಆದ್ರೂ ಮನೆಯವರು ಪ್ರೀತಿ ವಿಶ್ವಾಸ, ಅವ್ರು ಯಾವತ್ತಾದ್ರೂ ಒಂದಿನ ಸರಿ ಹೋಗ್ತಾನೆ ಒಂದೊಂದು ನಂಬಿಕೆ, ಏನೋ ಪ್ರಯತ್ನ ಮಾಡಿದ್ರು. ದೇವ್ರ ಮನೇಲಿ 1 ಲಕ್ಷ ಕೊಟ್ಟು ಪೂಜೆ ಮಾಡಿಸಿದ್ರು, ಪೂಜಾರಿಗಳನ್ನ ಕರ್ಕೊಬಂದು ಹೋಮ ಅವನೆಲ್ಲ ಮಾಡಿಸಿದ್ರು. ಅವಾಗಲೂ ನಾನು ಟಾರ್ಗೆಟ್ ಇಟ್ಕೊತಾ ಇದ್ದೆ, ಯಾರು ಹೇಳಿದ್ರೆ ಬಿಟ್ಬಿಡತ್ತನ ನಾನು. ಆಯಿತು, ಅವಾಗ ನಮ್ಮ ಮನೆಯವ್ರಿಗೆ ಪೂಜೆ ಕುಂತ್ಕೋಬೇಕು ಅಂದ್ರೆ ಒಂದು 5,000 ಕೊಡಿ 10,000 ಕೊಡಿ ಅಂತ ಹೇಳೋದು. ಪೂಜೆ ಮುಗಿಸ್ಕೊಳ್ಳೋದು, ಹೋಗೋದು, ಕುಡ್ಕ ಬಂದ್ಬಿಡೋದು, ಮತ್ತೆ ಇದು ಮಾಡೋದು. ಇದೆಲ್ಲ ಮಾಡಿ ಮನೆಯವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ. ನಮ್ಮ ಅಕ್ಕ ಹೇಳೋರು, ನೀನು ಕುಡಿದ್ರೆ ನನಗೇನೋ ಒಂಥರ ತಲೆಯಲ್ಲಿ ನೋವು ಬರ್ತಿದೆ, ನಿನ್ನ ಕಷ್ಟ ಅನ್ಭೋಗಿಸಿದ್ರೆ ನನಗೆ ಮೆಂಟಲಿ ಒಂಥರ ಆಯ್ತಾ ಇದ್ದಿದೆ ಅಂದರೆ ನಾನು ಅವ್ರು ಹೇಳ್ತಾ ಇದ್ರಿಂದ ನಾನು ಕೇಳಿಸ್ಕೊತಾನೆ ಇರಲಿಲ್ಲ. ಆ ಟೈಮ್ಗೆ ನಾನು ಸಮಾಧಾನ ಮಾಡ್ಬಿಡೋದು. ಆಯ್ತು, ಇವತ್ತೊಂದಿನ ಕುಡ್ಕೊ ಬಂದ್ಬಿಡ್ತೀನಿ, ಇವತ್ತು ಲಾಸ್ಟ್ ನಾಳೆ ಕುಡಿಯೋದು ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು 1,000 3,000 ಇಸ್ಕೊಳ್ಳೋದು. ನಮ್ಮ ಅಕ್ಕ ನಿಜವಾಗ್ಲೂ ಯಾವ ಥರ ಅಂದರು ಅಂದರೆ, ಬೀದಿಲೆಲ್ಲ ಕುಡ್ಕೊಂಡೆಲ್ಲ ಹಾಳು ಮಾಡಬೇಡ, ನಮ್ಮ ಮಾನ ಮರಿದಿದ್ದನ್ನೆಲ್ಲ ಕಳಿಬೇಡ, ನಮ್ಮ ಮನೆಗೆ ಆದಂಥ ಒಂದು ಗೌರವ ಇದೆ ಅಂತ ಹೇಳೋರು. ನಾನು ಕುಡಿದ್ಬಿಟ್ಟು ಅರ್ಲಿಕಟ್ಟೆ ಮೇಲೆಲ್ಲ ಮಲಿಕೊಬಿಡ್ತಾ ಇದ್ದೆ ನಮ್ಮೂರಲ್ಲಿ. ಒಂದೊಂದು ದಿನ ಮನೆಗೆ ಹೋಗ್ತಾ ಇರಲಿಲ್ಲ. ನೈಟೆಲ್ಲ ಚಳಿಲೆಲ್ಲ ಮುಳುಗಿ 2 ಗಂಟೆ 3 ಗಂಟೆ ರಾತ್ರಿ ಗೆದ್ದೋಗೋದು. ನನಗೆ ಯಾವಾಗ ಬೇಕೋ ಮನೆ ಬಾಗಿಲು ತಟ್ಟೋದು, ಇದೆಲ್ಲ ಮಾಡ್ಬೇಕಾದ್ರೆ ನಮ್ಮ ಅಕ್ಕವ್ರಿಗೆ ಒಂಥರ ಅವ್ರ ಗೌರವಕ್ಕೆ ಧಕ್ಕೆ ಬರೋ ಥರ ನಡ್ಕೋತಾ ಇದ್ದೆ ನಾನು. ನನಗೇನು ಅನ್ನಿಸ್ತಾ ಇರಲಿಲ್ಲ, ನಾನು ಒಬ್ಬನೇನೋ ಕುಡಿಯೋದು, ಜೀವನದಲ್ಲಿ ಎಲ್ಲ ಕುಡಿತಾರೆ, ಪ್ರತಿಯೊಂದು ಮನೆನೂ ಇದನ್ನು ಮಾಡ್ತಾ ಇದೆ. ಅವ್ರ ಮನೇಲಿ ಅವ್ರ ಮಗ ಕುಡಿದಿರ, ಅವ್ರ ಅಪ್ಪ ಕುಡಿಯಲ್ವಾ, ಅವರ ಚಿಕ್ಕಪ್ಪ ಕುಡಿಯಲ್ವಾ, ಈ ಪಕ್ಕದ ಮನೆಯವ್ರು ಕುಡಿಯಲ್ವಾ, ಎಲ್ಲ ಕುಡಿತಾರೆ. ನನ್ನನ್ನು ಯಾಕೆ ಮಾತ್ರ ಹೇಳ್ತಾರೆ ಇವರು, ಎಲ್ಲ ಕುಡಿದು ಎಲ್ಲ ಮೋಸನೆ ಮಾಡೋದು ಅನ್ನೋದು ನನ್ನ ಸಮರ್ಥನೆ ಆಯ್ತಾ ಇತ್ತು. ಅವ್ನು ಕುಡಿತಾನೆ, ಇವನು ಕುಡಿತಾನೆ, ಅವ್ರ ಮಗನ ನಮ್ಮ ಮನೆಯವ್ರು ಹೇಳಿದ್ರೆ ಅವ್ರ ಮನೆಯವ್ರು ಕುಡಿಯಲ್ವಾ, ಅವ್ರ ಗಂಡ ಕುಡಿಯಲ್ವಾ, ಹಿಂಗೆ ಈ ಥರ ಎಲ್ಲ ಕಾರಣಗಳನ್ನ ಹೇಳ್ಕೊಬತ್ತಾ ಇದೆ ಸರ್. ಸರ್, ಹಾಗೆಯೇ ಇವಾಗ ನೀವು ಕುಡಿಯುವಂಥ ಸಂದರ್ಭದಲ್ಲಿ ತಮ್ಮ ಒಂದು ಜೀವನ ಹಾಳಾಗ್ಬಿಡ್ದನ್ನ ಒಂದೇ ಒಂದು ಉದ್ದೇಶದಿಂದ ನಿಮ್ಮನ್ನ ಒಂದು ಒಳ್ಳೆ ದಾರಿ ತರಬೇಕು ಅಂತ ನಿಮ್ಮ ಕುಟುಂಬದವರು ಹಲವಾರು ಕಷ್ಟಗಳನ್ನು ಕೂಡ ಪಟ್ಟಿದ್ರು. ನಿಮ್ಮ ಕುಟುಂಬದವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದೇವ್ರ ದಯೆ, ನಿಜವಾಗ್ಲೂ ನಮ್ಮ ಮನೆಯವರ ಆಶೀರ್ವಾದ. ನಿಜವಾಗ್ಲೂ ನಾನಂತೂ ಯಾವಾಗಲೂ ಕುಡ್ದಾಗ 1 ಸಲ 2 ಸಲ ನನ್ನ ಕಷ್ಟ ನೋಡೋಕ್ಕಾಗದೆ, ಒಳಗಡೆ ಆಗ ಸಂಕಟ ನೋಡೋಕ್ಕಾಗದೆ ಕಣ್ಣೀರಿಟ್ಕೊಂಡು ದೇವ್ರನ್ನ ಬೇಡಿದ್ದೀನಿ. ಬಟ್ ನಮ್ಮ ಮನೆಯವರ ಸತತ ಪ್ರಯತ್ನ, ದೇವ್ರ ಮೇಲೆ ಇದ್ದಂಥ ನಂಬಿಕೆ, ನಿಜವಾಗ್ಲೂ ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸಗಳಿರ್ಬೋದು, ಅಥವಾ ನಮ್ಮ ತಂದೆ ತಾಯಿ ಹಿರೀಕರು, ನಮ್ಮ ಅಕ್ಕನೇ ಆಗಿರ್ಬೋದು, ಅವರ ದಯೆಯಿಂದ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನೋ ಕಾರ್ಯಕ್ರಮ ಸಿಕ್ತು ಸ್ನೇಹಿತರೆ. ಅದರೊಳಗಡೆ ನಿಜವಾಗ್ಲೂ 1 ದಿನದ ಪ್ರಕಾರ ಕಾರ್ಯಕ್ರಮ ಅಂತಾರೆ. ಇವತ್ತು 1 ದಿನ, 1 ಡೇ ಅಟ್ ಎ ಟೈಮ್.
ಇವತ್ತೊಂದು ದಿನ ಅಂತ ಇತ್ತೀಚೆಗೆ ನಾನು ಕುಡಿತನ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದ್ಲೇನು ಮಾಡ್ತಾ ಇದ್ದೆ, ಇವತ್ತು ಕುಡಿದ್ಬಿಟ್ಟು ನಾಳೆ ಬಿಟ್ಬಿಡ್ತಾ ಇದ್ದೀನಿ ಅಂತಿದ್ದೆ. ಬಟ್ ಇವತ್ತು ಆ ಥರ ಅಲ್ಲ, ಇವತ್ತೊಂದಿನ ಮಟ್ಟಿಗೆ ಕುಡಿತದಿಂದ ದೂರ ಇರಪ್ಪ ಅನ್ನೋ ಥರ ಪ್ರೇಯರ್ ಮಾಡ್ತಾ ಇದ್ದೀನಿ ದೇವ್ರ ಹತ್ರ. ಸರ್ ಹಾಗೇನೆ ಹೆಚ್ಚೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮೂರಿನ ಗ್ರಾಮಸ್ಥರಾಗಿರ್ಬೋದು ಯಾವ ರೀತಿಯ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ಸರ್ ನಿಮ್ಮನ್ನು ನೋಡಿ? ಅವಾಗ ಕೆಲವರು ನನ್ನ ಜೊತೆ ಒಬ್ರು ಒಂದ್ಸಲ ಕುಡ್ಕ ಮಹೇಶನ ಅಂತ ಯಾರೋ ಒಂಥರ ಅಂದ್ಬಿಟ್ರು. ಅವಾಗ ನನಗೆ ಮನೆ ಒಳಗಡೆ ಕುಂತಿದ್ದೆ ಕೇಳಿಸ್ಬಿಡ್ತು. ಆ ಟೈಮಲ್ಲಿ ನನಗೆ ಯಾವ ಥರ ಟ್ರಿಗರ್ ಆಯಿತು ಅಂದರೆ, ಇವ್ರು ಯಾಕೆ ನಾನು ಹಿಂಗಂತ, ಮೊಮ್ಮಗಳು ನೋಡಿದ್ರೆ ಯಾರನ್ನ ಲವ್ ಮಾಡ್ಕೊಂಡು ಓಡಾಡ್ತಾಳೆ, ಅವಳ ಬಗ್ಗೆ ನೀನು ತಲೆ ಕೆಡ್ಸ್ಕೊ, ನನ್ನ ಬಗ್ಗೆ ಯಾಕೆ ಅಂದ್ಬಿಟ್ಟು ನಾನು ಹೋಗಿ ಪುನಃ ಕುಡ್ಕೊಂಡು ಬಂದೆ ಅವ್ರ ಜೊತೆ ಗಲಾಟೆ ಮಾಡೋದು. ಇಲ್ಲ ಕುಡಿದಿಲ್ಲ ಅಂದ್ರೆ ನಂಗೆ ಧೈರ್ಯ ಇಲ್ಲ ಬೇರೆಯವ್ರ ಜೊತೆ ಮಾತಾಡೋಕ್ಕೆ. ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡೋದು, ಅವ್ರಿಗೆಲ್ಲ ಬೈಯೋಕ್ಕೆ ಶುರು ಮಾಡ್ತಾ ಇದ್ದೆ. ನಾನು ಕುಡ್ಕಂದ್ರೆ ಒಪ್ಕೋತಾ ಇರಲಿಲ್ಲ. ನಾನು ಕೆಲವರು ನನ್ನ ಜೊತೆ ಹೇಳ್ತಾ ಇರಲಿಲ್ಲ, ಯಾಕಂದರೆ ನಾನು ಕುಡಿದ್ಬಿಟ್ಟಾಗ ಒಂದೊಂದ್ಸಲ ರಾಂಗ್ ಆಗಿ ವರ್ತನೆ ಮಾಡ್ಬಿಡ್ತಾ ಇದೆ, ಬೊಯ್ಯೋದು, ಕೆಟ್ಟ ಪದಗಳ ಇದು ಮಾಡ್ಬಿಡ್ತಾ ಇದೆ. ಬಟ್ ಇಂದ ಜನ ತುಂಬ ಹೇಳ್ತಾರೆ, ನನ್ನ ಬೈಕ್ ಓಡಿಸ್ತಾ ಇದ್ದು ತುಂಬ ರ್ಯಾಶು, ಇವನು ಇದರಲ್ಲೇ ಸತ್ತೋಗ್ತಾನೆ, ಈ ಥರ ಎಲ್ಲ ಹೇಳಿದ್ದಾರೆ. ಕೆಲವೊಂದು ಘಟನೆಗಳು ಎಷ್ಟೋ ಸಲ ನಾನು ನಿಜವಾಗ್ಲೂ ಸಾಯ್ಬೇಕಾಗಿತ್ತು. ದೇವ್ರ ದಯೆಯಿಂದ ಇವತ್ತಿನ ದಿನ ಬದುಕಿ ಉಳಿದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸರ್ ಇವಾಗ ಒಂದು ಕುಡಿತವನ್ನು ಬಿಟ್ಟು ತಮ್ಮ ಒಂದು ಗ್ರಾಮದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಡ್ಕೊಂಡು ಹೋಗ್ತಿದ್ದೀರಾ. ಈಗ ಊರಿನವರ ಒಂದು ಪ್ರತಿಕ್ರಿಯೆ ಹೇಗಿದೆ ಸರ್? ಈಗ ಕೆಲವರು ಹೇಳ್ತಾರೆ, ನೀನು ಯಾವ ಥರ ಬಿಟ್ಟಪ್ಪ ಕುಡ್ತಾನ ಅಂತ ತುಂಬ ಜನ ಕೇಳಿದ್ರು. ನೆನ್ನೆನೂ ಕೂಡ ನಾವು ಮೈಸೂರದು ಆಲ್ಕೋಹಾಲಿಕ್ ಅನಾನಿಮಸ್ 24ನೇ ವರ್ಷದ ಪ್ರೋಗ್ರಾಮ್ ಇದೆ, ಆನಿವರ್ಸರಿ ಇದೆ, ಶನಿವಾರ ಮತ್ತು ಭಾನುವಾರ. ಅವಾಗ ವಾಲ್ ಪೋಸ್ಟರ್ಗಳನ್ನ ಹಂಚಕ್ಕೆ ಹೋಗ್ಬೇಕಾದ್ರೆ ತುಂಬ ಜನ ಕೇಳೋರು, ಅನ್ಸ್ಬೇಕಾದ್ರೆ ಒಬ್ರು, ನೋಡಪ್ಪ ಈಗಲೂ ಕುಡಿಯೋಕೆ ಹೋಗ್ತಿದ್ದೀನಿ, ಹೆಂಗಾರ ಮಾಡಿ ನನ್ನೂ ಬಿಡಿಸ್ಬಿಡು ಅಂತ. ಬಟ್ ಅದು ನನ್ನ ಕೈಲಿಲ್ಲ ಸ್ನೇಹಿತರೆ. ಯಾರಿಗಾದ್ರೂ ಅವ್ರಿಗೆ ಇಚ್ಛೆ ಇರಬೇಕು, ನನಗೆ ಕುಡಿತದಿಂದ ಸಮಸ್ಯೆ ಆಗಿದೆ ಅಂತ ಅವರ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು. ಇಲ್ಲ ಕೆಲವ್ರಿಗೆ ತುಂಬ ಜನಕ್ಕೆ ಕುಡ್ತಾ ಬಿಟ್ಟು ಜೀವನ ಮಾಡಬೇಕು ಅನ್ನೋ ಆಸೆ ಇರ್ತದೆ, ಬಟ್ ಕುಡ್ತಾ ಯಾವ ಥರ ಬಿಡಬೇಕು ಅನ್ನೋ ದಾರಿ ಗೊತ್ತಿರಲ್ಲ. ಆವಾಗ ನನಗೆ ನಿಜವಾಗ್ಲೂ ಮತ್ತೆ ನಾನು ಮರು ಕುಡಿತಕ್ಕೆ ಹೋದ್ಮೇಲೆ ನನ್ನ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಸಾಯಸ್ ನನಗೆ ಬೇಡ ಕುಡಿದ್ಬಿಟ್ಟೆ ಸತ್ತೋಗ ನಾನು ಡಿಸೈಡ್ ಬಂದ್ಬಿಟ್ಟಿದೆ. ಆಲ್ರೆಡಿ ಮತ್ತೆ ರಿಲ್ಯಾಪ್ಸ್ ಆದಾಗ ನನಗೆ ತುಂಬ ಗೊಂದಲಗಳು ಉಂಟಾಗಿ, ಆಗ ಯಾರೋ ಒಬ್ರು ಸ್ನೇಹಿತರು ನನ್ನ ಆಲ್ಕೋಹಾಲಿಕ್ ಅನಾನಿಮಸ್ ಸದಸ್ಯರುಗಳು 1-2-3 ಜನ ಹೇಳಿದ್ರು, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರು ಈ ಥರ ಒಂದು 10 ದಿನಗಳ ಉಚಿತವಾಗಿ ಶಿಬಿರನ ಮಾಡಿಸ್ತಾ ಇದ್ದಾರೆ, ಅಲ್ಲಿಗೆ ಹೋಗಿದ್ ಬಾ ಅಂತ ಹೇಳ್ಬೇಕಾದ್ರೆ ನಿಜವಾಗ್ಲೂ ಏನೋ ಅವತ್ತು ದೇವರು ಜ್ಞಾನ ಕೊಟ್ಟ, ಆಯ್ತು ಅಂತ ಬಂದೆ ಸ್ನೇಹಿತರೆ. 10 ದಿನಗಳಲ್ಲಿ ನಾನು ಒಂದು ರಿಹಾಬಿಲಿಟೇಷನ್ಗೆ ಹೋಗಿದ್ದು ಬಂದಾಗಲೂ ಯಾವ ಥರ ಈ ಥರ ನನ್ನ ಅಷ್ಟೊಂದು ಒಂದು ಊಟ ವಸತಿಗಳಾಗಿರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸಿವ್ಗಳಾಗಿರ್ಬೋದು, ಈ ಡಿಟಾಕ್ಸ್ ಮಾಡೋದಕ್ಕೆ ಟ್ಯಾಬ್ಲೆಟ್ಗಳು ಇವೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಊಟದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಒಬ್ಬ ಪೇಷಂಟನ್ನ ಯಾವ ರೀತಿ ನೋಡ್ಕೋಬೇಕು ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೋತಾ ಇದ್ರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರ ಸಹಾಯ ನಿಜವಾಗ್ಲೂ, ಅವರ ಸಮಾಜ ಸೇವೆಗೆ ನಾನು ನಿಜವಾಗ್ಲೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದನ್ನು ಮೊದಲೇ ಹೇಳ್ಬೇಕಾಗಿತ್ತು, ಸಾರಿ. ಯಾಕಂದರೆ ಇವತ್ತಿನ ದಿನ ಒಂದು ಒಳ್ಳೆ ಲೈಫ್ ಮಾಡೋದಕ್ಕೆ ನಂತರ ಎಷ್ಟೋ ಜನಗಳು ಇವತ್ತು ಕುಡ್ತಾ ಬಿಟ್ಟು ಜೀವನ ನಡೆಸ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ 10 ದಿನಗಳ ಶಿಬಿರಲ್ಲಿ ಪಾಲ್ಗೊಂಡು ನನಗೆ ಗೊತ್ತಿರೋಂಗೆ ಒಂದು 7-8 ಜನ ಮೆಂಬರ್ಗಳು ಆಲ್ಕೋಹಾಲಿಕ್ ಅನಾನಿಮಸ್ ಒಳಗಡೆ ಬಂದು ತಮ್ಮ ಜೀವನನ ಮೊದಲಿಗಿಂತ ಉತ್ತಮವಾಗಿ ನಡೆಸಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರ ಒಂದು ಕಾಳಜಿ, ಸಮಾಜ ಪರವಾದ ಸೇವೆಗಳು ನಿಜವಾಗ್ಲೂ ತುಂಬ ಖುಷಿ ಕೊಡ್ತಾ ಇದೆ ನನಗೆ. ನೆಕ್ಸ್ಟ್ ಯಾವುದಾದ್ರೂ ಕ್ಯಾಂಪ್ಗಳಿದ್ದಾಗ ನಿಜವಾಗ್ಲೂ ನನಗೂ ಸೇವೆ ಮಾಡಬೇಕು, ಕೃತಜ್ಞತೆ ಇರಬೇಕು. ನಾನು ಕೃತಜ್ಞ ಆಗಿರತಕ್ಕಂಥ ವ್ಯಕ್ತಿ ಕ್ಯಾರೆಕ್ಟರ್ ನಂದು. ಬಟ್ ಇವತ್ತಿನ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವ್ರಿಗೆ, ಹಾಗೆ ಜನಧ್ವನಿ ವಾಹಿನಿಯವ್ರಿಗೆ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮಾತಾಡೋದಕ್ಕೆ ತುಂಬ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಆಲ್ಕೋಹಾಲಿಕ್ ಅನಾನಿಮಸ್ಗೂ ಕೂಡ ಡಾಕ್ಟರ್ ಬಾಬನ್ ಬಿಲ್ ಅವರ ಕಾರ್ಯಕ್ರಮ, ಅದು ನ್ಯೂಯಾರ್ಕ್ ಆಕ್ರಾನಿಂದ ಶುರುವಾಗಿದ್ದು ಇವತ್ತು 194 ದೇಶಗಳಲ್ಲಿ ಕಾರ್ಯಕ್ರಮ ಉಚಿತವಾಗಿ ಸಿಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದ ಶುಲ್ಕ ಇಲ್ಲ, ಏನಿಲ್ಲ, ಕಂಡೀಷನ್ ನಿಯಮಗಳಿಲ್ಲ. ಕುಡ್ತಾ ಬಿಡಬೇಕು ಅನ್ನೋ ಒಂದೇ ಒಂದು ಇಚ್ಛೆ ಇದ್ದರೆ ಆಲ್ಕೋಹಾಲಿಕ್ ಅನಾನಿಮಸ್ ಸದಸ್ಯನಾಗ್ಬೋದು. ಅದು ಯಾವ ಥರ ಅಂದರೆ ಒಂದು ದಿನಕ್ಕೆ ಅರ್ಥ ಆಗದಿರೋಂಥ ಕಾರ್ಯಕ್ರಮ. ಈಗ ಎಷ್ಟೋ 15-30 ವರ್ಷದಿಂದ ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ಇದು ನಿರಂತರವಾಗಿ ಕಲಿಕೆ, ನಾನು ಸಾಯೋವರೆಗೂ ಏನಾದ್ರು ಒಂದು ಕಲಿತಾ ಇರ್ತೀನಲ್ಲ ಆ ಥರ ಪ್ರೋಗ್ರಾಮ್ ಇದೆ ಸ್ನೇಹಿತರೆ. ಆಧ್ಯಾತ್ಮಿಕ ಕಾರ್ಯಕ್ರಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವ ಥರ ಬೇರೆಯವ್ರ ಜೊತೆ ಸಮಾಜದಲ್ಲಿ ಯಾವ ಥರ ನಡ್ಕೋಬೇಕು, ನನ್ನ ಕೆಲಸದಲ್ಲಿ ಯಾವ ಥರ ನಡ್ಕೋಬೇಕು, ನನ್ನ ಮನೇಲಿ ಯಾವ ಥರ ನಡ್ಕೋಬೇಕು, ನನ್ನ ಗುಣದೋಷಗಳೇನು ಅನ್ನೋದನ್ನು ತಿದ್ಕೊಂಡು ನಡೆಯೋದಕ್ಕೆ ಮತ್ತೆ ಮರುಕುಡಿತಕ್ಕೆ ಹೋಗದೇ ಇರೋದಕ್ಕೆ ಸಹಾಯ ಮಾಡೋಂಥ ಕಾರ್ಯಕ್ರಮ ಇದು. ಕುಡ್ತಾ ಬಿಡ್ಸೋ ಕಾರ್ಯಕ್ರಮ ಅಲ್ಲ, ಬಿಟ್ಟಿರೋ ಕುಡಿತದಿಂದ ಮರುಕುಡಿತಕ್ಕೆ ಹೋಗದೇ ಇರೋ ಥರ ತಡೆಗಟ್ಟೋ ಒಂದು ಕಾರ್ಯಕ್ರಮ. 1 day ಟೈಮ್ ಕಾರ್ಯಕ್ರಮ. ಇದನ್ನ ಡೈಲಿ 1 hour ಮೀಟಿಂಗ್ ಇರ್ತದೆ. ಮೀಟಿಂಗಲ್ಲಿ ಒಳಗ ಜನರು ತಮ್ಮ ಅನುಭವಗಳನ್ನ ಹಂಚ್ಕೋತಾ ಇರ್ತಾರೆ. ಆ ಟೈಮಲ್ಲಿ ಕೆಲವೊಂದು ನನಗಾಗಿರೋ ಎಕ್ಸ್ಪೀರಿಯನ್ಸ್ಗಳು, ಹೌದು ನನಗೂ ಆಗಿದೆ ಅನ್ನೋ ಒಂದು ಫೈಂಡ್ ಔಟ್ ಮಾಡ್ಕೊತೀನಿ.
ನನಗಿಂತ ಕೆಲವ್ರದ್ದು ಇನ್ನೂ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಆಗಿ ಹೇಳಿರ್ತಾರೆ ಅವರು ತಮ್ಮ ಕಾಲಾಳ ಅನುಭವಗಳನ್ನ. ನೆಕ್ಸ್ಟು ನನಗೆ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ನೆಕ್ಸ್ಟು ಆಗೋದನ್ನ ಇವಾಗ ತಡೆಗಟ್ಟೋದಕ್ಕೆ ತುಂಬ ಹೆಲ್ಪ್ ಮಾಡ್ತಿದೆ ಈ ಕಾರ್ಯಕ್ರಮ. ಸರಾಗಿನೇ ತಾವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಣ ಶಿಬಿರದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಡ್ತೀರಾ. ಇಲ್ಲಿ ಒಂದು ಮಧ್ಯವರ್ಣ ಶಿಬಿರ ಕಾರ್ಯಕ್ರಮ ಮಾಡ್ತಿದ್ರಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಯಾರು ಮಾಹಿತಿನ ತಿಳಿಸ್ಕೊಟ್ರು? ಇದು ನನಗೆ ಮೆಂಬರ್ಗಳಿಂದ ಗೊತ್ತಾಗ್ತು. ಇದು ತುಂಬಾ ವರ್ಷಗಳಿಂದ ಕಾರ್ಯಕ್ರಮನ ಮಾಡ್ಕೊಬತ್ತಾ ಇದ್ದಾರೆ ಅಂತ ಒಳಗಡೆ ಹೋದಾಗ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಕೆಲವರು ಮೆಂಬರ್ಗಳು ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ನಿಜವಾಗ್ಲೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕುಡ್ತಾ ಬಿಟ್ಟಿರ್ತಕ್ಕಂಥ ಮೆಂಬರ್ಗಳನ್ನ ಕರೆಸಿ ತಮ್ಮ ಅನುಭವಗಳನ್ನ ಹೇಳ್ಕೊಂಡಾಗ ಯಾರಿಗೂ ಒಂದು ಪ್ರೇರಣೆ ಆಗ್ತಿದೆ. ಅದನ್ನ ಸತತವಾಗಿ ನಿರಂತರವಾಗಿ ತುಂಬಾ ವರ್ಷಗಳಿಂದ ಮಾಡ್ಕೊಬತ್ತಾ ಇದ್ದಾರೆ. ಅದು ಕೂಡ ನನ್ನಲ್ಲಿ ಮೋಟಿವೇಶನ್ ಆಯಿತು. ನಾನು ಕುಡ್ತಾ ಬಿಟ್ಟು ಜೀವನ ಮಾಡ್ಬೋದಲ್ಲ ಅನ್ನೋ ಒಂದು ಸಣ್ಣ ನಂಬಿಕೆ. ಆ ನಂಬಿಕೆ ಬಂದ್ರೇ ಕಾಳು ಎಸ್ಬಿಟ್ಟು ಹೋದ್ರೆ ಯಾವ ಥರ ಮೊಳಕೆ ಹೊಡೆದು ಮರ ಆಗಿ ಬೆಳೀತಿದೆ, ಅದು ನಿಜವಾಗ್ಲೂ ಆ ಥರ ನನ್ನ ಜೀವನದಲ್ಲಿ ಒಂದು ಸಣ್ಣ ನಂಬಿಕೆ ಬಂತು. ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ವರೆಗೂ ಕೂಡ ಈ ಟೈಮಲ್ಲಿ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಹಾಗೆಯೇ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ಈ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೆಯೇ ಇತ್ತೀಚಿನ ದಿನ ನೋಡೋದಾದ್ರೆ ಈಗ ಎಷ್ಟೋ ಯುವಕರು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಎಷ್ಟೋ ಕುಟುಂಬಗಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಸಂಸಾರವನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂತ ಕುಟುಂಬಗಳಿಗೆ ತಮ್ಮ ಒಂದು ಕುಡಿತದ ಅನುಭವದ ಪ್ರಕಾರ ಕೊನೆಯದಾಗಿ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಸರ್? ಸ್ನೇಹಿತರೆ, ಕುಡ್ತ ಅನ್ನೋದು ಒಂದು ಚಟ ಅಲ್ಲ, ಇದೊಂದು ಡಿಸೀಸ್, ಕಾಯಿಲೆ. ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗ ಏಡ್ಸ್ ಯಾವ ತರ ಇದೆ, ಕ್ಯಾನ್ಸರ್ ಯಾವ ತರ ಇದೆ, ಇನ್ನೂ ಯಾವ ತರ ಮದ್ದು ಕಂಡಿಡ್ದಿಲ್ಲ, ಅದೇ ತರ ಕುಡಿತಕ್ಕೂ ಸತತ ಪ್ರಯತ್ನ ಪಡ್ತಾ ಇದ್ದಾರೆ. ಇದುವರೆಗೂ ಕುಡಿತಕ್ಕೆ ಮದ್ದನ್ನು ಕಂಡಿಡ್ದಿಲ್ಲ. ಮುಂದೊಂದು ದಿನ ಸಾಧಿಸ್ಬೋದೇನೋ ಗೊತ್ತಿಲ್ಲ ಅದು. ಆದ್ರೆ ಕುಡ್ತಾನ ಸತತವಾಗಿ ಮಾಡ್ತಿರತಕ್ಕಂಥ ವ್ಯಕ್ತಿ ಕಾಯಿಲೆಗೆ ಒಳಗಾಗಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಮನೆಯವ್ರುಗಳು ಅವ್ರಿಗೆ ಈಗ ಶಿಬಿರ ಆಗಿರ್ಬೋದು, ಈಗ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರು ಕೊಡ್ತಕ್ಕಂಥ ಶಿಬಿರದಲ್ಲಿ ಪಾಲ್ಗೊಳ್ಳ 10 ದಿನ ಉಚಿತವಾದ ಯಾವುದೇ ರೀತಿಯ ತೊಂದರೆ, ಹಣಕಾಸು ಯಾವುದೂ ಇಲ್ಲ. ಬಟ್ ನಾನು ರಿಹಾಬಿಲಿಟೇಷನ್ಗೆ ಹೋಗಿದಾಗ 1 ಲಕ್ಷ ಖರ್ಚು ಮಾಡಿದ್ದೆ. ಬಟ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಲ್ಲಿ 10 ದಿನಗಳಲ್ಲಿ ನಾನು 90 ದಿನ ಅಲ್ಲೇನಿದ್ದೆ, ಅದನ್ನು ಉಚಿತವಾಗಿ ನನಗೆ ಅದೇ ಟ್ರೀಟ್ಮೆಂಟ್ ಸ್ಪೆಷಾಲಿಟಿ, ಈಗ ವೈದ್ಯಕೀಯ ಸಲಹೆಗಳನ್ನ ತಗೊಂಡು ಕೆಲವೊಂದು ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು, ಡಿಟಾಕ್ಸ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ಗಳು ಕೊಡೋದು ಅವ್ರಿಗೆ ಬೇರೆ ಥರ ಯಾವುದಿಲ್ಲ. ಯಾಕಂದ್ರೆ 3 ದಿನ ನಮ್ಮ ದೇಹದೊಳಗಡೆ ಆಲ್ಕೋಹಾಲ್ ಇರ್ತದೆ, ಅದನ್ನು ಡಿಟಾಕ್ಸ್ ಮಾಡಿ ಹೊರಗಡೆ ಬರೋ ಥರ ಒಂದು ರಿಸರ್ಚ್ ಮುಖಾಂತರನೋ ಅಥವಾ ಬೇರೆ ಬೇರೆ ಥರ ಬರೋ ಥರ ಮಾಡ್ತಾರೆ. ಅದು ಕೂಡ ತುಂಬ ಸಹಕಾರಿ. ಮತ್ತು ಊಟ ತಿಂಡಿಗಳು ವಿಚಾರಗಳಲ್ಲೂ ಕೂಡ ತುಂಬ ಅಚ್ಚುಕಟ್ಟಾದ, ಎಲ್ಲೋ ಕೆಲವು ರಿಯಾಬ್ಗಳಲ್ಲೂ ಕೊಡಲ್ಲ ಆ ಥರ ಸ್ಪೆಷಾಲಿಟಿಗಳನ್ನ ಮಾಡ್ಕೊಟ್ರು. ಟೈಮ್ಗೆ ಕಾಫಿ, ಕೆಲವು ದೊಡ್ಡ ಹಿರಿಯ ಬಂಧುಗಳ ಅನುಭವಗಳು, ಇದೆಲ್ಲ ನಿಜವಾಗ್ಲೂ ತುಂಬ ಶ್ಲಾಘನೀಯ ಕೆಲಸಗಳೇ. ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಪ್ರೇರೇಪಿಸಲಿ ಅಂತ ನಿಜವಾಗ್ಲೂ ನಾನು ಈ ಟೈಮಲ್ಲಿ ಆಶಿಸ್ತೀನಿ. ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕುಡಿತದ ಒಂದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಣ ಶಿಬಿರದಲ್ಲಿ ಭಾಗವಹಿಸಿ ತಾವುಗಳು ಒಂದು ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ನಿಮ್ಮೊಂದು ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಆಶಿಸುತ್ತೆ. ಹಾಗೆ ಇಷ್ಟೊತ್ತು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಈ ಒಂದು ಮದ್ಯಪಾನ ಸೇವಿಸ್ತಕ್ಕಂಥ ಮದ್ಯಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಜನಧ್ವನಿಯವರಿಗೆ ಮತ್ತೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಗೆ ಹಾಗೂ ಆಲ್ಕಹಾಲಿಕ್ ಅನಾನಿಮಸ್ ಅವ್ರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಕೇಳ್ತಿದ್ದಾರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ ಹಾಗೂ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.